ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಡಿಫ್ರೆಂಟ್ ಆಗಿ ಏನು ಹೆಸರಿಡ್ಬೋದು ಅಂತ ಆಲೋಚನೆ ಮಾಡ್ತೀವಿ. ಆದರೆ ಮೇಘಾಲಯದ ಒಂದು ಪುಟ್ಟ ಹಳ್ಳಿನಲ್ಲಿ ಮಕ್ಕಳು ಹುಟ್ಟಿದ್ರೆ ಅಲ್ಲಿನ ಜನರು ಯೋಚನೆ ಮಾಡೋ ವಿಚಾರಣೆ ಬೇರೆ. ಮೇಘಾಲಯದ ಖಾಸಿ ಹಿಲ್ಸ್ನ ಪೂರ್ವ ಭಾಗದಲ್ಲಿರೋ ಪುಟ್ಟ ಹಳ್ಳಿ ಕಾಂಗ್ತಾಂಗ್. ಇಲ್ಲಿ ಹುಟ್ಟೋ ಮಕ್ಕಳಿಗೆ ಹೆಸರಿಡೋದಿಲ್ಲ, ಮ್ಯೂಸಿಕ್ ಟ್ಯೂನ್ ಅನ್ನ ಇಡ್ತಾರೆ. ಬಾಯಲ್ಲಿ ವಿಷಲ್ ಹೊಡೆಯೋ ಮೂಲಕ ಪ್ರತಿ ಮಗುಗೂ ಅದರದೇ ಆದ ಪ್ರತ್ಯೇಕ ಟ್ಯೂನ್ ಅನ್ನು ಇಡ್ತಾರೆ. ಅದೇ ಟ್ಯೂನ್ ಇಂದಲೇ ಕರೀತಾರೆ. ಹಾಗಂತ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಟ್ಯೂನ್ ಇಡೋದಿಲ್ಲ. ಒಂದು ಮಗುಗೆ ಇಟ್ಟಿರೋ ಟ್ಯೂನ್ ಇನ್ನೊಂದಕ್ಕೆ ಇಡೋದಿಲ್ಲ. ಒಂದು ವ್ಯಕ್ತಿ ಸತ್ತರೆ ಆತನಿಗೆ ಇಟ್ಟಿದ್ದ ಟ್ಯೂನ್ ಕೂಡ ಇನ್ನೊಬ್ಬರಿಗೆ ಇಡೋದಿಲ್ಲ. ಸುಮಾರು 700 ಜನ ಇರೋ ಪುಟ್ಟ ಹಳ್ಳಿ ಇದು. ಇಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಟ್ಯೂನ್ ಇದೆ. ಇನ್ನು ಊರಿನ ಎಲ್ಲರೂ ಕೂಡ ಅದೇ ಟ್ಯೂನ್ ಇಂದಲೇ ಕರೆದು ಮಾತಾಡಿಸ್ತಾರೆ. Nadu bagi dangdit, nadu ibadang kabla sna nita ta mentangan lubai ja kasai kakung. Kata kajing lubai longga hapor balik lei. ಇದೇ ಕಾರಣಕ್ಕೆ ಈ ಹಳ್ಳಿ ವಿಸ್ಲಿಂಗ್ ವಿಲೇಜ್ ಅಂತ ಪ್ರಸಿದ್ಧಿ. ಹಾಗಂತ ಇಲ್ಲಿ ಹೆಸರನ್ನೇ ಇಡೋದಿಲ್ಲ ಅಂತ ಅನ್ಕೋಬೇಡಿ. ಆದರೆ ಈ ಊರಲ್ಲಿ ಹೆಸರು ಬಳಕೆ ಆಗೋಕ್ಕಿಂತ ಹೆಚ್ಚು ಮ್ಯೂಸಿಕ್ ಟ್ಯೂನ್ ಅನ್ನು ಬಳಕೆ ಮಾಡ್ತಾರೆ. ಈ ರೀತಿಯ ವಿಸ್ಲಿಂಗ್ ಟ್ಯೂನ್ ಪದ್ಧತಿ ಅವರಲ್ಲಿ 100 ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ. ಆ ಊರಿನ ಜನರಿಗೆ ಇದೊಂದು ಪುರಾತನ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ಜಿಂಗ್ರವಾಯ್ ಲಾಬೆ ಅನ್ನೋ ಹೆಸರಿದೆ. ಇಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರಿಗೂ 2 ರೀತಿಯ ಮ್ಯೂಸಿಕಲ್ ನೇಮ್ ಇದೆ. ಒಂದು 30 ಸೆಕೆಂಡ್ ಅಷ್ಟು ದೊಡ್ಡದಾದ ಟ್ಯೂನ್, ಇನ್ನೊಂದು 10 ಸೆಕೆಂಡ್ ಅಷ್ಟು ಚಿಕ್ಕ ಟ್ಯೂನ್. ನಮ್ಮಲ್ಲಿ ಹೇಗೆ ಉದ್ದವಾಗಿರೋ ಹೆಸರು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಶಾರ್ಟ್ ನೇಮ್, ನಿಕ್ ನೇಮ್ ಅಂತ ಇಟ್ಕೋತಾರೋ ಹಾಗೆ. ಸುಮ್ಮನೆ ಯೋಚನೆ ಮಾಡಿ, 600ರಿಂದ 700 ಜನ, ಬೇರೆ ಬೇರೆ ರೀತಿಯ ವಿಸಲ್ ಸೌಂಡ್, ಒಂದು ಕೂಡ ರಿಪೀಟೆಡ್ ಟ್ಯೂನ್ ಇಲ್ಲ. ಎಷ್ಟು ಬುದ್ಧಿವಂತರು ಇರಬಹುದು ಅಲ್ಲಿನವರು. ಈ ಜನರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.